ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಇದರಿಂದ ನಾವು 53ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯೋಗ ಪ್ರಾಪ್ತಿ ಆಗೋದು ಅಂತಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅಂದ್ರೆ ಭಗವಂತನ ಜೊತೆ ನಾವು ನಿತ್ಯವಾಗಿ ಇರೋದು, ಅವನ ಸಂಘದಲ್ಲಿ ಇರೋದಿದೆಯಲ್ಲ ಅದನ್ನ ಯೋಗ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಯಾವಾಗ ನಮ್ಮಲ್ಲಿರುವಂತ ಕೆಟ್ಟ ಗುಣಗಳೆಲ್ಲ ಹೊರಟೋಗ್ಬಿಡುತ್ತೋ, ಯಾವಾಗ ನಮ್ಮ ಮನಸ್ಸು ಸ್ಥಿರವಾಗಿ ಭಗವಂತನಲ್ಲೇ ನಿಂತ್ಕೊಳ್ಳುತ್ತೋ ಆಗ ನಮಗೆ ಯೋಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ರಲ್ವಾ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ 50ನೇ ಶ್ಲೋಕದಲ್ಲಿ ಯೋಗದ ಅರ್ಥವನ್ನ ಸಮತ್ವ ಅಂತಂದ್ರೆ ನಾವು ಸಮತ್ವದಿಂದ ಅಥವಾ ಸಮದೃಷ್ಟಿಯಲ್ಲಿ ನೋಡೋದಿದೆಯಲ್ಲ ಅದನ್ನ ಯೋಗ ಅಂತ ಹೇಳಿದ್ರಿ. ಸಮತ್ವ ಭಾವನೆ ಇಟ್ಕೊಂಡು ಕರ್ಮ ಮಾಡೋದಿದೆಯಲ್ಲ ಅದನ್ನ ಯೋಗ ಅಂತ ಹೇಳಿದ್ರಿ. ಆದರೆ ಇಲ್ಲಿ ಪರಮಾತ್ಮನ ಪ್ರಾಪ್ತಿ ಅದಕ್ಕೂ ನೀವು ಯೋಗ ಅಂತ ಹೇಳ್ತಾ ಇದ್ದೀರಲ್ಲ, ಇದರ ತಾತ್ಪರ್ಯ ಏನು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಅದನ್ನು ಯೋಗ ಅಂತಂದ್ರಿ, ಇಲ್ಲಿ ಇದನ್ನು ಯೋಗ ಅಂತ ಹೇಳ್ತಿದ್ದೀರಲ್ಲ ಅಂತಂದ್ಬಿಟ್ಟು ಇವ್ರ ಪ್ರಶ್ನೆ. ಇದಕ್ಕೆ ಉತ್ತರ ಈಗ ನಮಗೂ ಆ ಒಂದು ಪ್ರಶ್ನೆ ಬರ್ಬೋದಲ್ವಾ. ಹೌದು, ಸಮಭಾವದಲ್ಲಿ ನೋಡೋವಂಥದ್ದನ್ನ ಯೋಗ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ಭಗವಂತನ ಪ್ರಾಪ್ತಿಗೆ ಯೋಗ ಅಂತ ಹೇಳ್ತಿದಾರಲ್ಲ ಅಂತಂದ್ಬಿಟ್ಟು ನಮಗೂ ಪ್ರಶ್ನೆ ಬರುತ್ತಲ್ಲ. ಈಗ ಅದಕ್ಕೆ ಉತ್ತರ ಏನು ಅಂತ ತಿಳ್ಕೊಳ್ಳೋಣ. ಅಲ್ಲಿ ಯೋಗ ರೂಪಿಯಾದಂತಹ ಸಾಧನೆಗೋಸ್ಕರ ನೀನು ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಂದ್ರೆ ನೀನು ಈ ರೀತಿ ಇದ್ದಾಗ ನಿನಗದು ಪ್ರಾಪ್ತಿಯಾಗುತ್ತೆ. ಅಂದ್ರೆ ಏನು, ಸಮಭಾವದಲ್ಲಿ ನೀನಿದ್ದಾಗ ಸಾಧನೆ ಅದು ಆಯ್ತಾ. ಸಮಭಾವದಲ್ಲಿ ನೋಡುವಂಥದ್ದು ಒಂದು ಸಾಧನೆ ಅಲ್ವಾ, ಅದಿದ್ದಾಗ ನಿನಗೆ ಅದು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲೇನು ಹೇಳ್ತಾ ಇದ್ದಾರೆ, ಸ್ಥಿರ ಬುದ್ಧಿ ಉಂಟಾದ ಮೇಲೆ ನಿನಗೇನು ಫಲ ಸಿಗುತ್ತೋ ಆ ಫಲದ ರೂಪದಲ್ಲಿ ಸಿಗುವಂಥದ್ದನ್ನು ಇಲ್ಲಿ ಯೋಗ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀನು ಮಾಡುವಂತ ಆ ಸ್ಥಿರ ಬುದ್ಧಿ ಬಂದಾಗ ನಿನಗೇನ್ ಸಿಗುತ್ತೆ ಫಲ, ಅದನ್ನ ಇಲ್ಲಿ ಯೋಗ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾನೇ ಇಲ್ಲಿ ಯೋಗ ಅನ್ನುವಂಥ ಶಬ್ದವನ್ನ ಪರಮಾತ್ಮವನ್ನ ಪಡ್ಕೊಳ್ಳೋದು ಅದರ ವಾಚಕವಾಗಿ ಇಲ್ಲಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ತಿಳ್ಕೊಬೇಕು. ಅಂದ್ರೆ ಒಂದೊಂದು ಕಡೆ ಒಂದೊಂದಕ್ಕೋಸ್ಕರ ಯೋಗ ಅನ್ನುವಂಥ ಶಬ್ದವನ್ನ ಯೂಸ್ ಮಾಡಿದ್ದಾರೆ ಆಯ್ತಾ. ಇಲ್ಲಿ ನೋಡಿ, ಗೀತೆಯಲ್ಲಿ ಯೋಗ ಮತ್ತೆ ಯೋಗಿ ಶಬ್ದಗಳು ಕೆಳಗೆ ಬರೆದ ಕೆಲವು ಉದಾಹರಣೆಗಳು. ಅಂದ್ರೆ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ. ಇಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ ಭಗವದ್ಗೀತೆನಲ್ಲಿ ಯೋಗ ಮತ್ತೆ ಯೋಗಿ 2 ಶಬ್ದ ಬರುತ್ತೆ. ಅದು ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರಸಂಗ ಹೇಗಿರುತ್ತೋ ಅಂದ್ರೆ ಸಂದರ್ಭ, ಆ ಸಂದರ್ಭಕ್ಕೆ ಅನುಸಾರವಾಗಿ ಬೇರೆ ಬೇರೆ ಅರ್ಥಗಳಲ್ಲಿ ಅಲ್ಲಿ ಬಂದಿದೆ. ಈಗ ಒಂದೇ ಶಬ್ದವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಅರ್ಥವನ್ನ ಹೇಳೋದಕ್ಕೋಸ್ಕರ ಒಂದೇ ಶಬ್ದವನ್ನ ಬೇರೆ ಬೇರೆ ಕಡೆ ಯೂಸ್ ಮಾಡೋಂಥದ್ದಿದೆ. ಈಗ ನಾವು ಇದನ್ನು ಕೇಳಿದಾಗ ನಮಗೆ ಗೊತ್ತಾಗುತ್ತೆ. ಯೋಗ ಅನ್ನುವಂಥ ಶಬ್ದವನ್ನ ಯಾವ ಯಾವ ಯೋಗದಲ್ಲಿ ಯಾಕೆ ಯೂಸ್ ಮಾಡಿದ್ದಾರೆ, ಹೇಗೆ ಯೂಸ್ ಮಾಡಿದ್ದಾರೆ ಅಂತ ನಾವು ಶ್ಲೋಕಗಳನ್ನ ಓದಿ ತಿಳ್ಕೊಳ್ಳೋಣ. ಅವಾಗ ನಮ್ಗಿನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಆಯ್ತಾ. ಈಗ ನೋಡೋಣ, ಯೋಗ ಅನ್ನುವಂಥ ಶಬ್ದವನ್ನ ಯಾವ ಯಾವ ಚಾಪ್ಟರಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಈಗ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲನೇದು ಕರ್ಮಯೋಗ. ಅಲ್ಲಿ ಅಧ್ಯಾಯ 6 3ನೇ ಶ್ಲೋಕ. ಇಲ್ಲಿ ಯೋಗದಲ್ಲಿ ಆರೂಢನಾಗುವ ಇಚ್ಛೆಯುಳ್ಳವರಿಗೋಸ್ಕರ ಕರ್ಮವನ್ನ ಕರ್ತವ್ಯ ಅಂತ ತೋರಿಸಿದ್ದಾರೆ. ಅಂದ್ರೆ ಈಗ ಯಾರು ಯೋಗದಲ್ಲಿ ಆರೂಢನಾಗಬೇಕು, ನಾನು ಕೂಡ ಒಂದು ಯೋಗದಲ್ಲಿ ಇರಬೇಕು ಅಂದ್ರೆ ಭಗವಂತನ ಒಂದು ಸಂದರ್ಭದಲ್ಲಿ ಅಥವಾ ಆಧ್ಯಾತ್ಮಿಕತೆಯಲ್ಲಿ ಇರಬೇಕು, ನಾನು ಯೋಗಿ ಆಗಬೇಕು ಅಂತ ಅನ್ಕೊಂಡಿರ್ತಾನಲ್ಲ, ಅಂಥವನು ಕರ್ಮಗಳನ್ನ ಕರ್ತವ್ಯ ಅಂದ್ರೆ ನಾನು ಮಾಡುವಂತ ಕರ್ಮಗಳನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡುವಂತ ಒಂದು ಸಂದರ್ಭ ಬರುತ್ತಲ್ಲ, ಅಲ್ಲಿ ಈ ಕಾರಣವನ್ನ ಯೋಗ ಅನ್ನುವಂಥ ಶಬ್ದ ಕರ್ಮಯೋಗದ ವಾಚಕವಾಗಿದೆ. ಇಲ್ಲಿ ಕರ್ಮ ಮಾಡೋದನ್ನ ಯೋಗ ಅಂತ ಹೇಳಿದಾರಲ್ವಾ. ಯಾಕೆ ಅಂತಂದ್ರೆ ಈಗ 6ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕದಲ್ಲಿ ಅದನ್ನ ಭಗವಂತ ಹೇಳಿದಾನೆ. ಏನ್ ಹೇಳಿದಾನೆ ಅಂತಂದ್ರೆ, ಆ ಶ್ಲೋಕ ಓದಲ್ಲ ನಾನು, ಬರೀ ಅದರ ಅರ್ಥ ಹೇಳ್ತೀನಿ. ಏನು ಅಂತಂದ್ರೆ, ಯೋಗದಲ್ಲಿ ಯಾರು ಆರೂಢನಾಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೋ ಅಂಥ ಪುರುಷ ನಿಷ್ಕಾಮ ಭಾವದಿಂದ ಕರ್ಮ ಮಾಡ್ತಾನಲ್ಲ, ಅದೇ ಯೋಗದ ಪ್ರಾಪ್ತಿಯಲ್ಲಿ ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಯಾರು ನಾನು ನಿಜವಾಗ್ಲೂ ಯೋಗಾರೂಢನಾಗಬೇಕು ನಾನು ಅಂತ ಅನ್ಕೊಂಡಿರ್ತಾನೋ
ಅವನು ಯಾವುದೇ ಕಾಮನೆ ಇಲ್ಲದೆ ನಿಷ್ಕಾಮ ಭಾವದಿಂದ ಕರ್ಮ ಮಾಡ್ತಾನಲ್ಲ, ಅದು ನಿಜವಾಗ್ಲೂ ಯೋಗದ ಪ್ರಾಪ್ತಿಯಲ್ಲಿ ಕಾರಣ ಆಗುತ್ತೆ. ಯೋಗಾರೂಢನಾದ ನಂತರ ಆ ಯೋಗಾರೂಢ ಪುರುಷನಿಗೆ ಯಾವೆಲ್ಲ ಸಂಕಲ್ಪಗಳ ಅಭಾವವಿದೆಯೋ ಅದೆಲ್ಲ ಅವನ ಶ್ರೇಯಸ್ಸಿಗೆ ಕಾರಣ ಅಂತ ಹೇಳಲಾಗುತ್ತೆ. ಅವನು ಏನೇನು ಬಿಟ್ಟಿರ್ತಾನೋ ಅದೆಲ್ಲ ಅವನು ಮುಂದುವರಿಯೋದಕ್ಕೆ ಅದು ಅವನಿಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಯಾರು ನಿಜವಾಗ್ಲೂ ನಾನು ಮಾಡುವ ಕೆಲಸಗಳಿಂದ ನಾನು ಯೋಗಿ ಆಗಬೇಕು ಅಂದ್ಕೊಳ್ತಾನೆ, ಅವನು ಕರ್ಮ ಮಾಡ್ತಾ ಇರ್ತಾನೆ, ಅದನ್ನು ತನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಾನೆ. ಆದರೆ ಅಲ್ಲಿ ಅವನಿಗೆ ಯಾವುದೇ ಕಾಮ ಭಾವನೆಗಳು, ಅಂದರೆ ಅದರಿಂದ ನನಗೇನೋ ಒಂದು ಫಲ ಬರಬೇಕು ಅಥವಾ ನನಗೆ ಅದನ್ನು ಮಾಡಿದಾಗ ನನಗೇನೋ ಒಂದು ಸಿಗಬೇಕು ಅಂತ ಅವ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡೋದಿಲ್ಲ. ಆಯಿತಾ, ನಿಷ್ಕಾಮ ಭಾವದಿಂದ ಮಾಡ್ತಾನಲ್ಲ, ಅದನ್ನು ಇಲ್ಲಿ ಯೋಗ ಅಂತ ಹೇಳಿದ್ದಾರೆ. ಈಗ ಗೊತ್ತಾಯ್ತಲ್ವಾ ಹೇಗೆ ಯೋಗ ಅನ್ನೋದನ್ನು ಎಲ್ಲೆಲ್ಲಿ ಹೇಗೆ ಅದನ್ನು ಉಪಯೋಗಿಸಿದ್ದಾರೆ. ಅಂದರೆ ಇಲ್ಲಿ ಕರ್ಮವನ್ನೇ ಯೋಗ ಅಂತ ಹೇಳಿದ್ದಾರೆ. ಕರ್ಮ ಮಾಡಿದಾಗ್ಲೂ ಕರ್ಮವನ್ನು ಯೋಗವನ್ನಾಗಿ ಮಾಡ್ಕೊಂಡು ಮಾಡಿದಾಗ್ಲೂ ನಮಗೆ ಪರಮಾತ್ಮನ ಪ್ರಾಪ್ತಿನೇ ಆಗೋದು. ಇನ್ನು ಎರಡನೇದೇನು ಅಂತಂದರೆ ಧ್ಯಾನ ಯೋಗ. ಇಲ್ಲಿ ಅಧ್ಯಾಯ 6 19ನೇ ಶ್ಲೋಕದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೊದಲು ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಗಾಳಿ ಎಲ್ಲಿ ಬೀಸೋದಿಲ್ವೋ ಅಂಥ ಸ್ಥಳದಲ್ಲಿ ಒಂದು ದೀಪದ ಜ್ಯೋತಿ ಹೇಗೆ ಬೆಳಗ್ತಾ ಇರುತ್ತೋ ಆ ರೀತಿ ಚಿತ್ತದ ಅತ್ಯಂತ ಸ್ಥಿರತೆಯ ವರ್ಣನೆ ಇರುವ ಕಾರಣ ಇಲ್ಲಿ ಯೋಗ ಅನ್ನುವಂಥ ಶಬ್ದ ಧ್ಯಾನ ಯೋಗದ ವಾಚಕವಾಗಿದೆ. ಅಂದರೆ ಈಗ ಆ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಯಾವ ಪ್ರಕಾರ ಗಾಳಿ ಎಲ್ಲೂ ಬೀಸೋದಿಲ್ವೋ ಅಂಥ ಕಡೆ ಒಂದು ದೀಪವನ್ನು ಇಟ್ಟಿದ್ರೆ ಅದು ಸ್ವಲ್ಪನೂ ಅಲ್ಗಾಡೋದಿಲ್ಲ ನೋಡಿ, ಒಂದೇ ಸಮ ಬೆಳಗ್ತಾ ಇರುತ್ತೆ. ಆ ಕಡೆ ಈ ಕಡೆ ಅದು ಒಂದು ಚೂರು, ಒಂದು ಪಿನ್ ಡ್ರಾಪ್ ಅಂತ ಹೇಳ್ತಾರಲ್ಲ, ಅಷ್ಟು ಅಲ್ಗಾಡೋದಿಲ್ಲ ಅದು. ಎಲ್ಲಿ ಗಾಳಿ ಇರೋದಿಲ್ವೋ ಅಲ್ಲಿ, ಗಾಳಿ ಇದ್ದ ಕಡೆ ಏನಾಗುತ್ತೆ, ಫುಲ್ ಅಲ್ಲಾಡ್ತಾ ಇರುತ್ತೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಯಾವ ರೀತಿ ಗಾಳಿ ಬೀಸದೇ ಇರುವಂತಹ ಜಾಗದಲ್ಲಿ ಇಟ್ಟಿರುವಂಥ ದೀಪ ಅಲಗಾಡೋದಿಲ್ವೋ ಅದೇ ರೀತಿ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವಂತಹ ಯೋಗಿಯ ಚಿತ್ತ ಇರುತ್ತಲ್ಲ, ಅವನ ಬುದ್ಧಿ, ಚಿತ್ತ, ಮನಸ್ಸು ಏನು ಬೇಕಾದರೂ ಹೇಳ್ಬೋದು, ಅದು ಆ ಕಡೆ ಈ ಕಡೆ ಅಲ್ಗಾಡೋದಿಲ್ಲ. ದೀಪ ಹೇಗೆ ಒಂದೇ ಸಮ ಉರಿತಾ ಇರುತ್ತೋ ಅವನ ಒಂದು ಗುರಿ ಅಥವಾ ಅವನ ಒಂದು ಸ್ಥಿರತೆ ಭಗವಂತನ ಕಡೆನೇ ಇರುತ್ತೆ ಅಂತ ಅರ್ಥ. ಇಲ್ಲಿ ಉಪಮಾನವನ್ನು ಕೊಟ್ಟು ಹೇಳ್ತಾ ಇರೋದು. ಎಕ್ಸಾಂಪಲ್ ಅಂತ ತಗೊಳ್ಳಿ, ಒಂದು ಉದಾಹರಣೆ ಅಥವಾ ಒಂದು ಕಂಪ್ಯಾರಿಸನ್ ಕೊಟ್ಟು ಹೇಳ್ತಾ ಇದ್ದಾರೆ. ಅದು ಹೇಗಿರುತ್ತೋ ಹಾಗೆ ಇವನ ಚಿತ್ತ ಅಷ್ಟು ಸ್ಥಿರವಾಗಿರುತ್ತೆ ಅಂತ ಅಂದ್ಬಿಟ್ಟು ಅರ್ಥ. ಇಲ್ಲಿ ಅವನ ಆ ಸ್ಥಿರತೆ ಇದೆಯಲ್ಲ, ಆ ವರ್ಣನೆ ಮಾಡುವಂಥ ಕಡೆ ಇಲ್ಲಿ ಯೋಗ ಅನ್ನುವಂಥ ಶಬ್ದ ಧ್ಯಾನ ಯೋಗದ ವಾಚಕವಾಗಿದೆ. ಇಲ್ಲಿ ಅದನ್ನು ಮಾಡಿದಾಗಲೂ ಭಗವಂತನನ್ನೇ ನಾವು ಪಡ್ಕೊಳ್ಳೋದು. ಯಾಕೆ? ಧ್ಯಾನದ ಮುಖಾಂತರ ನಾವು ಅವನ ಜೊತೆ ಒಂದಾಗ್ತೀವಿ. ಆಯಿತಾ, ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಯೋಗ ಅಂತಂದರೆ ಬರೀ ಅಲ್ಲಿ ಮಾತ್ರ ಹೇಳಬೇಕು ಅಂತ ಏನಿಲ್ಲ, ಅದಕ್ಕೆ ಬೇರೆ 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 ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹೇಳಿದ್ದಾರೆ. ಈಗ ನಮಗೆ ಎರಡೂ ಅರ್ಥ ಆಯ್ತಲ್ವಾ, ಕರ್ಮಯೋಗ ಮತ್ತು ಧ್ಯಾನ ಯೋಗದಲ್ಲಿ ಯೋಗ ಅನ್ನುವಂಥ ಶಬ್ದ ಯಾಕೆ ಹೇಳಿದ್ದಾರೆ, ಅದು ಅರ್ಥ ಏನು ಅಂತ ಗೊತ್ತಾಯ್ತಲ್ವಾ. ಇನ್ನು ಮುಂದಿನ ಒಂದು ವಿಷಯಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.